ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ. ಡೈಲಿ ಏನು ಮಾಡೋದಲ್ವ, ಹೊಸ್ದಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಅಂದ್ಬಿಟ್ಟು. ಒಂದು 3 ಅವರ್ಸ್ ಮುಂಚೆನೇ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಸೋಸ್ಬಿಟ್ಟು ನೀರನ್ನೆಲ್ಲ ಇವಾಗ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಣಸು, ಉಪ್ಪು ಹಾಕಿ ನಾನು ಇವಾಗ ಪೇಸ್ಟ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಒಂದು ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 10 ಎಲೆಯಷ್ಟು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಮತ್ತು ಕರ್ಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಹಾಗೆ ಇವಾಗ ನೋಡ್ತಿರ್ಬೋದು ಒಂದು ಸೌಟಷ್ಟು ರವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಸೌಟಷ್ಟು ಮತ್ತು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನಾನು ಕೆಲವೊಂದು ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಮಕ್ಕಳು ಗಡಿಬಿಡಿ ಅಲ್ವಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಂದ್ಬಿಟ್ಟು ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಏನು ಆ್ಯಡ್ ಮಾಡಬಾರ್ದು. ಆಲ್ರೆಡಿ ಹೆಸ್ರು ಕಾಳು ರುಬ್ಬಿರ್ತೀವಲ್ಲ, ಅದನ್ನೇ ಸ್ವಲ್ಪ ಒಡೆ ಹಿಟ್ಟಿನ ಅದಕ್ಕೆ ಬಂದಿರುತ್ತೆ. ಇವಾಗ ನಾನು ಮತ್ತೆ ಸಾಲ್ಟ್ ಕಡಿಮೆ ಆಗಿತ್ತು, ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ ಫೈನಲಿ. ಇವಾಗ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಈಸಿಯಾಗಿ ಆಗುತ್ತೆ ಮತ್ತು ಅವ್ರಿಗೆ ಹೆಲ್ದಿ ಕೂಡ ಇದು. ನಾವು ಮನೇಲಿ ಮೊಳಕೆ ಕಟ್ಟಿ ಕಾಳು ಕೊಡ್ತೀವಲ್ವ, ಅದೇ ಥರ ಇದು ಮೊಳಕೆ ಕಟ್ಟಿಲ್ಲ ಅಂದರೆ ನೀರಲ್ಲಿ ನೆನೆಸಿರೋದು ನಾವು ಈ ಥರ ಮಾಡಿ ಕೊಡ್ಬೋದು, ಇಷ್ಟಪಟ್ಟೆ ತಿಂತಾರೆ. ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕ್ಕೊಂಡು ಈ ಥರ ನಾನು ವಡೆ ತಡ್ತೀವಲ್ಲ ಆ ಥರ ತೊಗೊಂಡು ಇವಾಗ ತವೆ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ದೊಡ್ಡರೇನಾದರೂ ತಿಂತಾರೆ ಅಂದರೆ ಇದಕ್ಕೆ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂದರೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಜಾಮ್ ಏನಾದರೂ ಹಾಕ್ಕೊಟ್ರೆ ಅವ್ರು ತಿನ್ಕೊತಾರೆ. ನೋಡ್ತಿರ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ. ಅದು ಪಾಲಕ್ ಸೊಪ್ಪು ಹಾಕಿದ್ದೀವಲ್ಲ, ಅದು ಫ್ಲೇವರ್ ಬರ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಮಕ್ಕಳಿಗಿಬ್ರಿಗೂ ಇದನ್ನೇ ಬಾಕ್ಸಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡು ಚಿಕ್ಕದಾಗಿ ಪುಟಾಣಿಗೆ ಹಾಕ್ಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಈಸಿಯಾಗಿ ಕೂಡ ತಿಂತಾರೆ. ನಾವು ದೊಡ್ಡದಾಗಿ ರೊಟ್ಟಿ ಥರ ಕೂಡ ತೊಟ್ಕೋಬೋದು, ಬಟ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋದ್ರಿಂದ ನಾನು ಈ ಥರ ಪುಟಾಣಿಗೆ ಕೈಯಲ್ಲೇ ಈ ಥರ ತೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಅದರ ಮೇಲ್ಗಡೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಅಂದರೆ ನಾರ್ಮಲ್ ಆಯಿಲ್ನೇ ಯೂಸ್ ಮಾಡ್ತೀನಿ, ಬಟ್ ಮಕ್ಕಳಿಗೆ ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ ಆದಷ್ಟು. ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಅಂತ. ಇವಾಗ ನಾನು ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಕಳಿಗೆ ಡೈಲಿ ನಾವು ಏನು ಮಾಡಿಕೊಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಇದೊಂದು ಐಡಿಯಾ ಉಳೀತು, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇನ್ನು ಇದೇ ಥರ ರೆಸಿಪಿ ಬರ್ತಿರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೂಪರಾಗಿರುತ್ತೆ ಗೈಸ್, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ನಾನು ಕೂಡ ಟೇಸ್ಟ್ ಮಾಡಿದ್ವಿ. ಹಾಗೆ ಮಕ್ಳಿಗೆ ಹಾಲು ಕೂಡ ಒಂದು ಕಡೆ ಕಾಯಿಸ್ಕೊತಾ ಇದೆ. ಅವ್ರಿಗೆ 7:30ಗೆ 8 o'clock ಎಲ್ಲ ರೆಡಿ ಮಾಡಬೇಕು. ಅವ್ರು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ, ಆದ್ರೂ ಟೈಮೇ ಸಾಗೋದಿಲ್ಲ ಬೆಳಗ್ಗೆ ಟೈಮ್ ಅಂತೂ. ಇವಾಗ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು, ಇಲ್ಲಾಂದರೆ ಹಸಿ ಹೊಡಿತಾ ಇರುತ್ತೆ. ಎಗೇನ್ ಮತ್ತೆ ನಾನು ಇನ್ನೊಂದು ರೌಂಡ್ ಬೇಯಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ನನಗಂತೂ ತುಂಬ ಇಷ್ಟ ಆಯಿತು, ಬಟ್ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಚಟ್ನಿ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಕೂಡ ಹಾಗೆ ತಿಂದರು, ನಾನು ಹಾಗೆ ತಿಂದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂದರೆ ಈ ಥರ ಜಾಮ್ ಏನಾದರೂ ಹಾಕ್ಕೊಟ್ರೆ ತಿನ್ಕೊಂಬಿಡ್ತಾರೆ. ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿ ಅವ್ರಿಗೆ ತಿನ್ಸೋಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, 1 ವೀಕ್ ಆಯಿತು. ಮಕ್ಳಿಗೂ ಹುಷಾರಿಲ್ಲ, ಇವಾಗ ನನಗೂ ಹುಷಾರಿಲ್ಲ. ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದೆ ಸಂಜೆ ಚಿನ್ನು ಜೊತೆ. ಎಗೇನ್ ಇವಾಗ ಮತ್ತೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಂತೂ ಸೂಪರಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ಇನ್ನೊಂದ್ಸಲ ತೋರಿಸ್ತೀನಿ, ಯಾಕೆಂದರೆ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೆ, ಅಷ್ಟರಲ್ಲಿ ಪವರ್ ಹೊಂಟೋಯ್ತು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಸಾಂಬಾರು ಅಷ್ಟು ಚೆನ್ನಾಗಾಗಿತ್ತು, ಶೂಟ್ ಮಾಡ್ಕೊಳ್ಳೋಣ ಅಂದರೆ ಕರೆಂಟೇ ಇರಲಿಲ್ಲ. ಆದ್ರೂ ರ್ಯಾಂಡಮಾಗಿ ಹೇಳ್ತೀನಿ, ನಾನು ಬೇಳೆನ ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆ ಎರಡೂ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ.
ಬೇಳೆನ ವಾಶ್ ಮಾಡ್ಕೊಂಡು ಒಂದು ಟೊಮೊಟೊ, ಅರ್ಧ ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ನಾನು ಇದನ್ನು ಕೂಗಿಸ್ಕೊಂಡಿದ್ದೆ. ಅಷ್ಟರಲ್ಲಿ ಕರೆಂಟ್ ಹೊಂಟೋಯ್ತು, ವಿಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗೆ ನಾನು ರ್ಯಾಂಡಮಾಗಿ ಹೇಳ್ತೀನಿ, ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಸಲ ಮಾಡಿ ನಾನು ತೋರಿಸ್ತೀನಿ. ಬೇಳೆನ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೈಡಿಗೆ ಇಟ್ಕೊಂಡು ನಾನಿವಾಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿರೋ ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಒಂದು ಟೊಮೊಟೊ ಹೆಗೆನು, ಒಂದು ಅರ್ಧ ಬೆಳ್ಳುಳ್ಳಿ, ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರಿಗೆ. ಅದು ಬೆಂದಾದಮೇಲೆ ಚೆನ್ನಾಗಿ ಬೇಯಿಸ್ಬೇಕು. ಅದು ಬೆಂದಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನೂ ಕೂಡ ಆ್ಯಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನಿವಾಗ ನುಗ್ಗೆಕಾಯಿ ನೋಡಿ ತುಂಬ ಎಳೆಯದು, ಅದಕ್ಕೋಸ್ಕರ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸಿದ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಸೂಪರಾಗಿರುತ್ತೆ ಟೇಸ್ಟು. ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ನುಗ್ಗೆಕಾಯಿ ಸಾಂಬಾರು, ಅದೇ ಥರ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆ ಇನ್ನೂ ಏನಾದರೂ ರೆಸಿಪಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಶೂಟ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ ಕೂಡ ಆಗಿತ್ತು. ಕರೆಂಟ್ ಇದ್ದಿದ್ರೆ ನಾನು ನಿಜವಾಗ್ಲೂ ಚೆನ್ನಾಗಿ ಶೂಟ್ ಮಾಡ್ಕೊತಾ ಇದ್ದೆ. ಕರೆಂಟ್ ಇರಲಿಲ್ವಲ್ಲ, ಆಮೇಲೆ ಬಂತು. ನೋಡ್ತಿರ್ಬೋದು ನನ್ನ ಮಗ ಇವಾಗ ಅವನ ಬ್ಯಾಗಿಂದ ದಕ್ಷಿತ್ ಬ್ಯಾಗಿಂದ ಧನ್ವಿತ್ ಬ್ಯಾಗಿಗೆ ID ಕಾರ್ಡು, ಕ್ರಯಾನ್ಸ್ನೆಲ್ಲ ಶಿಫ್ಟ್ ಮಾಡ್ಕೊಂಡು ನಮಗೂ ಸ್ವಲ್ಪ ಕೆಲಸ ಕೊಟ್ಕೊಂಡು ತಲೆ ತಿಂತಾ ಇರ್ತಾನೆ ಅವಾಗವಾಗ. ಇದು ನಂದಮ್ಮ, ಅದು ನಂದಮ್ಮ ಅಂದ್ಬಿಟ್ಟು ಯಾವುದೋ ಇಬ್ಬರು ಒಂದೊಂದು ಬ್ಯಾಗಿಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಕೇಳ್ಕೊಂಡ್ರು, ಕೇಳ್ತಾ ಇಲ್ಲ. ಅಮ್ಮ ಇದು ತಮ್ಮಂದು ID ಕಾರ್ಡು, ಅಣ್ಣಂದು ಅಂತ ನನಗೂ ಕನ್ಫ್ಯೂಸ್ ಮಾಡ್ತಾರೆ, ಅವರು ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಆ ಫೋಟೋಗ್ರಾಫರ್ ಇಬ್ಬರದು ಒಂದೇ ಥರ ಫೋಟೋ ತೆಗೆದ್ಬಿಟ್ಟು ನಮಗೂ ಒಂದೇ ಫೋಟೋ ಕೊಟ್ಟಿದ್ದಾರೆ. ನನಗೆ ಹೇಳ್ತಾರೆ, ಇಲ್ಲ ಮೇಡಮ್ ನಿಮಗೆ ಇಬ್ಬರು ಫೋಟೋನು ಬೇರೆ ಬೇರೆ ತೆಗ್ದಿದ್ದೀನಿ ಅಂದ್ಬಿಟ್ಟು ಅದನ್ನು ID ಕಾರ್ಡಲ್ಲಿ ಅಣಿಸಿದ್ದೀವಿ. ಇವಾಗ ಅದು ಇಬ್ಬರದು ಒಂದೇ ಥರ ಕಾಣಿಸ್ತಿದೆ. ಇದೊಂದು ಪ್ರಾಬ್ಲಮ್ ಆಗಿತ್ತು. ಹೆಂಗಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು, ರಜಾ ಇದೆಯಲ್ಲ ಅಂದ್ಬಿಟ್ಟು ಸಾಟರ್ಡೆ ಸಂಡೇ ಸುಮ್ಮನೆ ಆಗಿಬಿಟ್ಟೆ. ಸಾಂಬಾರು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಇವಾಗ ನಾನು ಇದಕ್ಕೆ ಮುದ್ದೆ, ಒಳ್ಳೆ ಕಾಂಬಿನೇಷನ್ನು ಮುದ್ದೆ ಮತ್ತು ರೈಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತಲ್ಲ. ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಮುದ್ದೆ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಕೂಡ ತುಂಬ ಈಸಿ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ಕುದಿ ಬಂದಿದೆ. ಮುದ್ದೆಗೆ ಹಸಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ರಾಗಿ ಹಸಿಟ್ಟನ್ನ. ನಾನು ಯಾವಾಗಲೂ ಈ ಥರ ಒಂದು ಹಲ್ಲೆ ಕಡ್ಡಿ ಇಟ್ಕೊಂಡಿದ್ದೀನಿ, ಅದರಲ್ಲೇ ಮುದ್ದೆ ತಿರುಗ್ತೀನಿ. ಕೋಲಲ್ಲೆಲ್ಲ ತಿರುಗಲ್ಲ ನಾನು. ತುಂಬ ಜನಕ್ಕೆ ಅಂದರೆ ಕೋಲಲ್ಲಿ ತಿರುಗ್ಬೋದು. 3-4 ಮುದ್ದೆ ಅಂದರೆ ಈ ಥರ ಹಲ್ಲೆ ಕಡ್ಡಿಲೇ ಮುದ್ದೆ ತಿರುಗ್ಕೊತೀನಿ. ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡು ನೋಡ್ಕೊಂಡು ಎಷ್ಟು ಬೇಕಷ್ಟಕ್ಕೆ ನೀರು ಎಷ್ಟು ಹಾಕಿರ್ತೀವಲ್ಲ ಅದರಲ್ಲಿ 1-2 ಕಪ್ಪು ಹಾಕಿದ್ರೆ ಸಾಕು ಹಸಿಟ್ಟನ್ನ. ತುಂಬ ತೆಳುಗೆ ಬೇಕು ಅಂದರೆ ತೆಳುಗೆ ಮಾಡ್ಕೊಳ್ಳಿ, ಇಲ್ಲ ನಾವು ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ದಿಮ್ಮಗಾಗುತ್ತೆ ಮುದ್ದೆ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಮುದ್ದೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಒದಗುತ್ತೆ ಮತ್ತು ನಾದಬೇಕು ಚೆನ್ನಾಗಿ ಮುದ್ದೆನ. ನಾನು ತೋರಿಸ್ತೀನಿ ಇವಾಗ ಯಾವ ಥರ ಮಾಡ್ತಿದ್ದೀನಿ ಅಂದ್ಬಿಟ್ಟು. ಸ್ವಲ್ಪ ಹಸಿಟ್ಟು ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಅರ್ಧ ಕಪ್ಪಷ್ಟು ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಇವಾಗ ನಾನು ಚೆನ್ನಾಗಿ ತಿರುಗ್ಕೊತೀನಿ. ಇಬ್ಬರಿಗೆ ಅಂದರೆ ಸಾಕಾಗುತ್ತೆ, 2 ಮುದ್ದೆ ಆಗುತ್ತೆ. ಮತ್ತು ಅದ್ರ ಮೇಲೆ ಇನ್ನೊಂದಿಷ್ಟಪ್ಪ ಮುದ್ದೆ ಆದರೆ ಮಕ್ಳಿಗೆ ತಿನ್ನಿಸ್ಕೊತೀನಿ. ಇಲ್ಲಾಂದರೆ ಅವರಿಗೂ ಸಪ್ರೇಟ್ ಮುದ್ದೆ ಮಾಡ್ತೀನಿ ಕೆಲವೊಂದು ಸಲ. ಇಬ್ಬರಿಗೆ ಸಾಕು ಅಂದರೆ 2 ಮುದ್ದೆ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ನುಗ್ಗೆಕಾಯಿ ಸಾಂಬಾರಿಗೆ, ಉಪ್ಪು ಸಾರಿಗೆ, ಮೊಳಕೆ ಕಟ್ಟಿದ ಸಾರಿಗೆ. ಮುದ್ದೆ ಅಂತೂ ಸೂಪರಾಗಿರುತ್ತೆ. ನಮ್ಮ ಸೈಡೆಲ್ಲ ಮುದ್ದೆನೇ ಫೇಮಸ್ಸು. ಕೆಲವರು ರೊಟ್ಟಿ, ಉತ್ತರ ಕರ್ನಾಟಕದವರೆಲ್ಲ ರೊಟ್ಟಿ ಈ ಥರ ಇಷ್ಟಪಡ್ತಾರೆ, ಅವ್ರವ್ರ ಕಲ್ಚರು. ನಮಗೆಲ್ಲ ಯಾವಾಗಲೂ ಮುದ್ದೆ ಇರಬೇಕು. ನನಗಂತೂ ಮುದ್ದೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಒಬ್ಬಳೇ ಇದ್ರೂ ಮುದ್ದೆ ಮಾಡಿಕೊಂಡೇ ತಿಂತೀನಿ, ಸಾಂಬಾರು ಏನಾದರೂ ಇದ್ದರೆ. ಇದೇ ಥರ ರೆಸಿಪಿ ಬೇಕು ಅಂದರೆ ನಿಮಗೆ ಲಾಗ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಿರ್ಬೋದು ಇವಾಗ ಮುದ್ದೆನ ನಾದಬೇಕು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಬರುತ್ತೆ, ಬೆಣ್ಣೆ ಥರ ಆಗುತ್ತೆ ಮುದ್ದೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಮುದ್ದೆನ ನಾದದಷ್ಟು ಸಾಫ್ಟ್ ಆಗುತ್ತೆ ಮತ್ತು ಕಟ್ಟೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮುದ್ದೆ ಮಾಡ್ಲಿಕ್ಕೆ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂದು ಜನಕ್ಕೆ ಬರೋದಿಲ್ಲ, ಆಲ್ಮೋಸ್ಟ್ ನಮ್ಮ ಸೈಡವರೆಲ್ಲ ಕಲ್ತಿರ್ತಾರೆ. ನಾನು ಈ ಥರ ಮುದ್ದೆ ಮಾಡ್ಕೊತೀನಿ. ನಾನು ಮದುವೆ ಆದಾಗಿಂದಲೂ ನಾನು ಹೀಗೆ ಮಾಡೋದು. ಯಾರಾದರೂ ತುಂಬ ಜನ ಬಂದರೆ ಮಾತ್ರ, ಒಂದು 10-15 ಜನಕ್ಕೆ ಅಂದರೆ ಮಾತ್ರ ಕೋಲಲ್ಲಿ ಮುದ್ದೆ ತಿರುಗೋದು. ನಾನು ಯಾವತ್ತೂ ಅಷ್ಟು ಜನಕ್ಕೆ ಮುದ್ದೆ ತಿರುಗಿಲ್ಲ. ನಮ್ಮ ಅಕ್ಕರು ಯಾರಾದರೂ ಇದ್ದರೆ ಮಾಡ್ಕೊತಾರೆ, ಇಲ್ಲಾಂದರೆ ನಮಗೆ ಅಥವಾ ಒಂದು 4-5 ಜನಕ್ಕೆ ಅಂದರೆ ನಾನು ಹೀಗೆ ಮಾಡ್ಕೊತೀನಿ. ಸಾಂಬಾರ್ಗಂತೂ ಸೂಪರಾಗಿ ಆಗುತ್ತೆ. ಮುದ್ದೆ ಒಳ್ಳೆ ಟೇಸ್ಟ್ ಇರುತ್ತೆ, ಹೆಲ್ದಿ ಕೂಡ ಅಲ್ವಾ, ಅದಕ್ಕೆ ಯಾವಾಗಲೂ ನಾವು ಮುದ್ದೆನೇ ತಿಂತೀವಿ. ಎಷ್ಟೊಂದು ಜನ ಕಮೆಂಟ್ ಮಾಡೋಕ್ಕೂ ಆಗಲ್ಲ. ಏನು ಮಾಡ್ತಾಯಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಅನ್ಸಬ್ಸ್ಕ್ರೈಬ್ ಮಾಡೋದು ಬೇಕು ಅಂತಲೇ. ಈ ಥರ ಬುದ್ಧಿ ಇರೋರಿಗೆ ನಾವೇನು ಹೇಳೋಕ್ಕಾಗುತ್ತೆ ಅಲ್ವಾ. ಆಮೇಲೆ ಹೊಟ್ಟೆ ಕಿಚ್ಚು ಅದೇನು ಅಂತ ಗೊತ್ತಿಲ್ಲ ನಮ್ಮ ಮೇಲೆ. ನಾವು ಯಾರಿಗೇನು ಮಾಡೋಕ್ಕೆ ಹೋಗಿಲ್ಲ. ಇಲ್ಲದೇ ಇರೋದೆಲ್ಲ ಕ್ರಿಯೇಟ್ ಮಾಡ್ತೀರಾ, ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ. ನಮ್ಮ ಲೈಫು ನಮ್ಮ ಇಷ್ಟ, ನಾವು ಯಾರ ತಂಟೆಗೂ ಹೋಗ್ತಿಲ್ಲ. ನೀವೇ ಬರ್ತೀರಾ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಈ ಥರನೂ ಇರ್ತಾರೆ ಜನಗಳು. ಎಷ್ಟೊಂದು ಸಲ ನೋಡಿದ್ರು ನೋಡದೇ ಇರೋ ಥರ, ಕೇಳಿದ್ರು ಕೇಳಿಸ್ದೇ ಇರೋ ಥರ ಇರ್ತೀನಿ ನಾನು. ಇವಾಗಂತೂ ನಮಗೆ ಅವರಷ್ಟು ಪುರ್ಸೊತ್ತು ಇಲ್ಲ. ನಿಮ್ಮ ಜೊತೆ ವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡಿರೋ ಅಷ್ಟು ನಮಗೆ ಟೈಮೂ ಇಲ್ಲ. ಏನು ಕೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಅರ್ಥ ಆಗುತ್ತೆ ನೋಡೋರಿಗೆ. ಎಲ್ರೂ ಎಲ್ಲ ಥರನೂ ಇರಬೇಕು ಅಂತ ಏನಿಲ್ಲ ಅಲ್ವಾ, ನಮ್ಮ ಇಷ್ಟ. ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡೋದಿಲ್ಲ. ಹೊಟ್ಟೆ ಕಿಚ್ಚು ಬಿಟ್ಟರೆ ಸ್ವಲ್ಪ ದೇವ್ರೂ ಒಳ್ಳೇದು ಮಾಡ್ತಾರೆ. ನಿಮ್ಮ ಇಷ್ಟ ಬಂದಂಗೆ ಆಡ್ತಿರಂದರೆ ನಿಮ್ಮ ಲೈಫಲ್ಲಿ ನೀವು ಹೇಗಾದರೂ ಆಡಿ. ಇಲ್ಲಿ ಬಂದು ನಮ್ಮ ಹತ್ರ ಎಲ್ಲ ತೋರ್ಸೋದು ಬೇಡ, ನನಗೂ ಇಷ್ಟ ಆಗಲ್ಲ. ನನಗೇನು ಗೊತ್ತಾಗಲ್ಲ, ನಾವೇನೋ ಹಿಂದೆ ಮಾತಾಡ್ಕೋಬೋದು, ಹಿಂದೆ ಇರ್ಬೋದು ಅಂದರೆ ಎಲ್ಲ ಗೊತ್ತಾಗುತ್ತೆ. ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ ಥರ ಇರ್ತೀನಿ. ನಮಗೆ ಯಾಕೆ ಬೇಕು ಕೊಚ್ಚೆ ಮೇಲೆ ಕಲ್ಲಾರಿಸ್ಕೊಳ್ಳೋದು ಅಂದ್ಬಿಟ್ಟು. ಇವಾಗ ಮುದ್ದೆ ರೆಡಿ ಆಗಿದೆ ನೋಡಿ. ನಾನು ನಮ್ಮ ಮನೆಯವ್ರು ಇಬ್ಬರೂ ಮುದ್ದೆ ತಿಂತೀವಿ. ಮಕ್ಳಿಗೆ ಆಮೇಲೆ ತಿಂದರೆ ಅವ್ರು ತಿನ್ನಿಸ್ತೀನಿ, ಇಲ್ಲಾಂದರೆ ರೈಸ್ ತಿನ್ನಿಸ್ತೀನಿ. ಅವ್ರು ಹಾಲು ಕುಡ್ದಿದ್ರಲ್ಲ ಲೇಟಾಗಿ, ಅದಕ್ಕೆ ಫಸ್ಟ್ ನಾವು ತಿನ್ಬಿಟ್ಟು ಆಮೇಲೆ ತಿನ್ಸೋಣ ಅವರಿಗೆ ಅಂದ್ಬಿಟ್ಟು. ಇವಾಗ ಧನ್ವಿತ್ ಕೂಡ ಮಲ್ಕೊಂಡಿದ್ದ, ಅವ್ರು ಎದ್ದೊಳ್ಳಿ ಆಮೇಲೆ ಅವ್ರಿಗೆ ತಿನ್ಸೋಣ ಅಂದ್ಬಿಟ್ಟು ನಾವು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮುದ್ದೆ ಕಟ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೂ ಅಂತೂ ನುಗ್ಗೆಕಾಯಿ ಸಾಂಬಾರೆಲ್ಲ ತುಂಬ ಇಷ್ಟ ಆಗುತ್ತೆ. ತರಕಾರಿ ಸಾಂಬಾರು, ನುಗ್ಗೆಕಾಯಿ ಸಾಂಬಾರೆಲ್ಲ. ಇವತ್ತಂತೂ ತುಂಬ ಚೆನ್ನಾಗಿತ್ತು ಸಾಂಬಾರು. ವಾಯ್ಸು ಕೋಲ್ಡ್ ಆಗಿರೋದ್ರಿಂದ ಈ ಥರ ಕೇಳಿಸ್ತಾ ಇದೆ ನಿಮಗೆ, ಏನು ಅಂದ್ಕೋಬೇಡಿ. ಇದೇ ಥರ ಲಾಗ್ ಬರ್ತಿರುತ್ತೆ. ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೈನಲಿ ಮುದ್ದೆ ಆಯಿತು. ಇವಾಗ ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡ್ತಿದ್ದೀನಿ. ನನಗಂತೂ ನಂಬ್ತಿರೋ ಬಿಡ್ತಿರೋ 2 ಸಲ ರೈಸ್ ಹಾಕ್ಕೊಂಡು ತಿಂದೆ, ಅಷ್ಟು ಚೆನ್ನಾಗಿತ್ತು ಸಾಂಬಾರು. ಮದುವೆ ಮನೆಯಲ್ಲಿ ಊಟ ಮಾಡಿದ್ದೀನಿ ಈ ಥರ ಸಾಂಬಾರನ್ನ. ಇವಾಗಲೂ ಕೂಡ ಅಷ್ಟೇ ರುಚಿಯಾಗಿತ್ತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.